ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ನೆನೆಸಿರೋ ಖರ್ಜೂರ ದ್ರಾಕ್ಷಿ ಬಾದಾಮಿ ತಿಂದಿದ್ದಾದಮೇಲೆ ಅಕ್ಷಯ ತೃತೀಯ ದಿನ ಇಟ್ಟಿದ್ದು ನಾನೇನು ತೆಗೆದಿರಲಿಲ್ಲ. ಇವತ್ತು ತೆಗಿತಾ ಇದ್ದೀನಿ. ಈ 11 ರೂಪಾಯಿನ ದೇವ್ರಿಗೆ ಉಂಡಿಯಾಗಿ ಹಾಕಬೇಕು, ಇಲ್ಲಾಂದರೆ ದೇವ್ರಿಗೆ ಏನಾದರೂ ತೊಗೊಂಡಾಗ ಯೂಸ್ ಮಾಡ್ಕೊಳ್ಬೇಕು. ಕೆಂಪು ಬಟ್ಟೆಲಿ ಇಟ್ಟಿದ್ದು ಬೆಳ್ಳಿ ಬಂಗಾರ ಅರಿಶಿನ ಕೊಂಬು ಮತ್ತು ಗವ್ಯನ ಎತ್ತಿಡಬೇಕು. ಅದಾದಮೇಲೆ ಈ ಉಪ್ಪನ್ನ ನೀರಲ್ಲಿ ಮಿಕ್ಸ್ ಮಾಡಿ ಗಿಡಕ್ಕೆ ಏನಾದರೂ ಹೊಟ್ಕೊಳ್ಬೋದು. ಮತ್ತು ಇದೆಲ್ಲದನ್ನು ಸ್ವೀಟ್ ಮಾಡಿದ್ರೆ ಬಳಸ್ಕೊಳ್ಬೋದು, ಇಲ್ಲಾಂದರೆ ವೆಜ್ ಸಾಂಬಾರ್ಗೆ ಏನಕ್ಕಾದರೂ ಬಳಸ್ಕೊಳ್ಳಿ. ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಸಾಗು ಮಾಡಿದ್ದೆ. ಇದರ ಫುಲ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಇದೇನು ಗೊತ್ತಾ ಮಾಡ್ತಿರೋದು? ರಂಗೋಲಿ ಪುಡಿದು ಉಂಟೆ ಬರುತ್ತೆ, ಅದನ್ನು ಕುಟ್ಟಿ ಈ ರೀತಿ ಪುಡಿ ಮಾಡಿ ಅದನ್ನು ಚೆನ್ನಾಗಿ ಜಲ್ಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ಮಧ್ಯಾಹ್ನದ ಅಡುಗೆ ಮಮ್ಮಿ ಮಾಡಿದ್ರು, ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಮಾಡಿ ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರು ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಮಾವಿನಕಾಯಿ ಇತ್ತು ಮನೆಯಲ್ಲಿ. ಈ ಸಮ್ಮರಲ್ಲಿ ಮಾವಿನಕಾಯಿ ಬಿಟ್ಟೋಕ್ಕಾಗುತ್ತಾ? ಮಾವಿನಕಾಯಿನ ಕಟ್ ಮಾಡಿಕೊಂಡು ಮಧ್ಯಾಹ್ನದ ಊಟ ಮುಗಿಸಿದ್ದಾಯಿತು. ಮುದ್ದೆ ಸಾಂಬಾರು ಅನ್ನ ಮಾವಿನಕಾಯಿನ. ಅದಾದಮೇಲೆ ನಾಳೆಗೆ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ವಾಟರ್ ಮಿಲನ್ ಇತ್ತು ಮನೇಲಿ, ಹಾಗಾಗಿ ವಾಟರ್ ಮಿಲನ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದರ ರೆಸಿಪಿ ಸಹ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಬಾಯ್.